ಹೇ ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಜಾಸ್ತಿ ಬರ್ತಾ ಇದೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್. ನಮ್ಮ ಆರ್ ಸಿ ಬಿ ರಿಲೇಟೆಡ್ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆಲ್ಲ ಪಾಸಿಟಿವ್ ನ್ಯೂಸು ಬಂದಿದೆ. ಮೇಲೆ ಕೆಳಗೆ ಸೀಸಾ ಆಡಿ 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 ಮತ್ತೆ ಪಾಸಿಟಿವ್ ಅಪ್ಡೇಟು ಬಂದಿದೆ. ಇದು ನೆಗೆಟಿವ್ ಆಗದೆ ಇದ್ರೆ ಸಾಕು. ಪಾಸಿಟಿವ್ ಅಪ್ಡೇಟ್ ಏನಮ್ಮ ಅಂತ ಅಂದರೆ BCCI ಅವರು ಲಾಸ್ಟ್ ಡೇಟ್ನ ಹೇಳಿದರು. IPL ಸ್ಕೆಡ್ಯೂಲ್ನ ನಾವು ಅರ್ಜೆಂಟಾಗಿ ಬಿಡಬೇಕು, ನೀವು ಸಿಕ್ಕಾಪಟ್ಟೆ ಡಿಲೇ ಮಾಡುವಂಥ ಅವಶ್ಯಕತೆ ಇಲ್ಲ, ಅಗತ್ಯತೆ ಇಲ್ಲ. 18 ವೆನ್ಯೂಗಳನ್ನ ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ ನಾವು, ಯಾವುದಾನ ವೆನ್ಯೂನ ನೀವು ಹೇಳಿ ಈ ಲಿಸ್ಟ್ಗಳಲ್ಲಿ ಅಂತ RCBಗೂ ರಾಜಸ್ಥಾನ್ ರಾಯಲ್ಸ್ಗೂ ಕೂಡ ಹೇಳಿದರು. ಯಾಕಂದರೆ ಅವ್ರದ್ದೇ ವೆನ್ಯೂ ಫೈನಲೈಸ್ ಆಗಬೇಕಾಗುತ್ತೆ. ಮಿಕ್ಕಂಥವ್ರದ್ದೆಲ್ಲ ಆಲ್ಮೋಸ್ಟ್ ಫೈನಲೈಸ್ ಆಗಿದೆ. ಅವರೇ ಹಂಗೆ ಹಿಂಗೆ ಆಗ್ತಾ ಇರೋವಂಥದ್ದು. ಸೊ ಇವಾಗ ಎಕ್ಸ್ಟೆನ್ಷನ್ನ ತಗೊಂಡಿದ್ದಾರಂತೆ. RCB ಒಂದು 2-3 ದಿನ ವೆಯ್ಟ್ ಮಾಡಿ ಹೇಳ್ತೀವಿ ಅಂತ ಹೇಳಿದಾರಂತೆ. ಇಲ್ಲಿ ಕರ್ನಾಟಕ ಗೌರ್ಮೆಂಟ್ ಜೊತೆಗೆ RCB ಚರ್ಚೆನ ಮಾಡಿದಾರಂತೆ. ಚರ್ಚೆನ ಮಾಡಿ ಅವರ ಡಿಮ್ಯಾಂಡ್ಸ್ಗಳೆಲ್ಲ ಏನಿತ್ತು, ಕರ್ನಾಟಕ ಗೌರ್ಮೆಂಟ್ನ ಡಿಮ್ಯಾಂಡ್ಸ್ ಏನಿತ್ತು, ಸೊ ಇದಕ್ಕೆ RCB ಒಪ್ಕೊಂಡಿದ್ದಾರೆ ಅಂತ ಅಪ್ಡೇಟು ಬರ್ತಾ ಇದೆ. ಅಂದರೆ ಇಲ್ಲಿ ಫುಲ್ ಫ್ಲೆಡ್ಜ್ ಮ್ಯಾಚ್ಗಳು, ಎಲ್ಲ ಮ್ಯಾಚ್ಗಳು 7 ಮ್ಯಾಚು ಇಲ್ಲೇ ಆಗುತ್ತೆ ಅಂತ ಕನ್ಫರ್ಮೇಷನ್ ಕೊಡೋದಕ್ಕಾಗೋದಿಲ್ಲ. ಒಟ್ಟಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ಈ ಸೀಸನ್ನು RCB ಆಡುತ್ತೆ ಅನ್ನೋ ಥರ ಹೇಳ್ಬೋದು ಅನ್ನೋ ಥರನೇ ಈಗ ಅಪ್ಡೇಟ್ ಬರ್ತಾ ಇರೋದು. ಒಪ್ಕೊಂಡಿದ್ದಾರಂತೆ, ಗ್ರೀನ್ ಸಿಗ್ನಲ್ ಇವರು ಕೊಟ್ಟಿದ್ದಾರಂತೆ. ಆ್ಯಂಡ್ ಇವರು ಅದೇ ವೆಂಕಟೇಶ್ ಪ್ರಸಾದ್ ಹೇಳಿದ್ರಲ್ಲಪ್ಪ, KCA ಅವರು ಪ್ರೆಸಿಡೆಂಟ್ ಹೇಳಿದರು, ಏನಕ್ಕೆ RCB ಹಿಂದೇಟಾಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ ಅಂತ. RCB ಏನಕ್ಕೆ ಹಿಂದೇಟಾಗ್ತಿತ್ತು ಅಂತಂದರೆ ಸೆಟ್ ಆಫ್ ರೂಲ್ಸು ಗೈಡ್ಲೈನ್ಸು ಎಲ್ಲ ಏನು ಗೌರ್ಮೆಂಟು ಕೊಡ್ತಾ ಇದೆ, ಇದನ್ನು ಫಾಲೋ ಅಪ್ ಮಾಡಬೇಕು, ಹಂಗೆ ಫಾಲೋ ಅಪ್ ಮಾಡಬೇಕು, ಹಿಂಗೆ ಫಾಲೋ ಅಪ್ ಮಾಡಬೇಕು ಅಂತ. ಸೊ ಅದು RCBಗೆ ಸ್ವಲ್ಪ ಇರಿಸ್ಮುರ್ಸ್ ಆಗಿರ್ಬೋದು, ಅದಕ್ಕೋಸ್ಕರ ಹಿಂದೇಟಾಗ್ತಿದೆ ಅಂತ ನಾವು ಕೂಡ ಅಂದ್ಕೊಂಡಿದ್ವಿ. ಆಬ್ವಿಯಸ್ಲಿ ಇಷ್ಟೊಂದು ಹೆವಿ ಡಿಮ್ಯಾಂಡ್ಸ್ಗಳನ್ನ ಇಟ್ಟರು ಅಂತಂದರೆ ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಫುಲ್ಫಿಲ್ ಮಾಡಬೇಕು ಅಂತ ಆಬ್ವಿಯಸ್ಲಿ ಒಂದು ಫ್ರಾಂಚೈಸ್ಗೆ ಒಂಥರ ಏನು ಗುರು ಇದು ಈ ಥರ ಎಲ್ಲ ಮಾಡ್ತಾವ್ರೆ ಅಂತ ಅನ್ಸುತ್ತೆ. ಅದು ಲಾಸ್ಟ್ ಸೀಸನ್ ಬೇರೆ ಆ ಥರ ಎಲ್ಲ ಮಾಡಿಬಿಟ್ಟಿದ್ರು ಕರ್ನಾಟಕ ಗೌರ್ಮೆಂಟು ನಮ್ಮ RCB. ಖಂಡಿತ ಒಂದು ಬ್ಯಾಕ್ ಫುಟಲ್ಲಿ ಇರೋಣ ಅಂತಲೇ ಅನ್ಸೋದು. ಬಟ್ ಇವಾಗ ಇಲ್ಲ, RCB ಫ್ಯಾನ್ಸ್ಗಳು ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಬಿಡ್ತಾರೆ. ನಾವೇನಾದರೂ ಬೆಂಗಳೂರನ್ನ ಬಿಟ್ಬಿಟ್ಟು ಹೋಗ್ಬಿಡ್ತು, ಬೇರೆ ಕಡೆ ಹೋಗ್ಬಿಟ್ಟು ಮ್ಯಾಚ್ಗಳನ್ನ ನಡೆಸ್ತು ಅಂತ RCB ಅವರೇನೋ ಕನ್ವಿನ್ಸ್ ಆಗಿರೋ ಥರ ಕಾಣಿಸ್ತಾ ಇದೆ. ಕರ್ನಾಟಕ ಗೌರ್ಮೆಂಟ್ ಏನೇನು ಡಿಮ್ಯಾಂಡ್ಸ್ಗಳನ್ನ ಇಡ್ತಾ ಇದ್ದಾರೆ, ಈ ಥರ ಎಲ್ಲ ಫುಲ್ಫಿಲ್ ಮಾಡಬೇಕು ನೀವು ಅಂತ ಮ್ಯಾಚ್ನ ನಡೆಸೋದಕ್ಕೆ. ಫ್ಯಾನ್ಸ್ಗಳನ್ನ ಕೈ ಬಿಡೋದಕ್ಕಾಗೋದಿಲ್ಲ. ಬೆಂಗಳೂರು ಕ್ರೌಡು ನಮಗೆ 18 ವರ್ಷದಿಂದ ಕೈ ಹಿಡ್ದಿದ್ದಾರೆ. ಸಡನ್ನಾಗೆ ಪರ್ಮಿಷನ್ ಇದ್ರೂ ಕೂಡ ನಾವು ಹೋಗ್ಬಿಡ್ತು ಅಂತಂದರೆ, ರೂಲ್ಸ್ಗಳಿಗೆ ಎದುರ್ಕೊಂಡು ಹೋಗ್ಬಿಡ್ತು ಅಂತಂದರೆ ಫ್ಯಾನ್ಸ್ಗಳ ಕೆಂಗಣ್ಣಿಗೆ ಗುರಿ ಆಗ್ಬಿಡ್ತೀವಿ ನಾವು. ಫ್ಯಾನ್ಸ್ಗಳು ನೆಗೆಟಿವ್ ಆಗಿ ನಮ್ಮನ್ನು ತಿಳ್ಕೊಂಡ್ಬಿಡ್ತಾರೆ. ಫುಲ್ಲಾಗಿ 7 ಮ್ಯಾಚ್ ಆಡೋಕ್ಕಾಗಿಲ್ಲ ಅಂತಂದ್ರೂ ಕೂಡ ಕೆಲವು ಮ್ಯಾಚ್ ಆದರೂ ನಾವು ಆಡಲೇಬೇಕು ಇಲ್ಲಿ ಅಂತ ಇವಾಗ ಅನ್ಕೊಂತ ಇದ್ದಾರಂತೆ. ಅಕಾರ್ಡಿಂಗ್ ಟು ದ ರಿಪೋರ್ಟ್ಸ್ ಏನು ಅಂತಂದರೆ, ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ RCB ಇಲ್ಲಿ 5 ಮ್ಯಾಚ್ನ ಆಡೋದಕ್ಕೆ ಸಿದ್ಧ ಆಗ್ತಾ ಇದ್ದಾರೆ. ಇನ್ನು 2 ಮ್ಯಾಚ್ ಏನಿದೆ ಆ ರಾಯ್ಪುರ್ನ ಸ್ಟೇಡಿಯಮ್ಮಲ್ಲಿ, ಅದೇ ಛತ್ತೀಸ್ಗಢದ CM ಜೊತೆಗೆ ಫೋಟೋ ಎಲ್ಲ ಹೊಡ್ಸ್ಕೊಂಡಿದ್ರಲ್ಲಪ್ಪ RCB ಅವರು. ಸೊ ಅಲ್ಲಿ ಡೀಲ್ ಆಗ್ತಾ ಇತ್ತು, ಅಲ್ಲಿ ಛತ್ತೀಸ್ಗಢದ ಸ್ಟೇಡಿಯಮಲ್ಲಿ, ರಾಯ್ಪುರ್ ಸ್ಟೇಡಿಯಮಲ್ಲಿ 2 ಮ್ಯಾಚ್ಗೆ ಅವಾಗಲೂ ಕೂಡ ನಮಗೆ ಬಂದಿದ್ದಂಥ ಇನ್ಫಾರ್ಮೇಷನು DY ಪಾಟೀಲಲ್ಲಿ 5 ಮ್ಯಾಚು, ಅಲ್ಲಿ 2 ಮ್ಯಾಚು ಅಂತ ಬಂದಿತ್ತು. ಬಟ್ ಇವಾಗ ಈ ಕಡೆಯಿಂದ ಎಲ್ಲ ಗ್ರೀನ್ ಸಿಗ್ನಲ್ ಸಿಕ್ಕಿರೋದ್ರಿಂದ ಇಲ್ಲಿ 5 ಮ್ಯಾಚು, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ 5 ಮ್ಯಾಚು, ಅಲ್ಲಿ 2 ಮ್ಯಾಚ್. ಅಲ್ಲೇನೋ ಗುರು 2 ಮ್ಯಾಚ್ 7 ಇಲ್ಲೇ ಆಗಬೇಕು, ಅಲ್ಲಿ ಏನಕ್ಕೆ ಅಲ್ಲಿ ಅಂತ ಇವಾಗ ಫ್ಯಾನ್ಸ್ಗಳು ಕಿರ್ಚಾಡ್ತಾರೆ. ಎಲ್ಲ ಮ್ಯಾಚು ಇಲ್ಲೇ ಆಗಬೇಕು ಅಂತ. ಬಟ್ ಇದು ನೋಡೋಣ, ಇನ್ನೂ ಅಫಿಷಿಯಲ್ ಕನ್ಫರ್ಮೇಷನ್ ಇನ್ನೂ ಬಂದಿಲ್ಲ. ಬಟ್ ಇವಾಗ ಬರ್ತಿರುವಂಥ ರಿಪೋರ್ಟ್ಸ್ ಪ್ರಕಾರ ಈ ಥರ 2 ಮ್ಯಾಚ್ ಅಲ್ಲಿ 5 ಮ್ಯಾಚ್ ಇಲ್ಲಿ ಅನ್ನೋ ಥರನೇ ಬರ್ತಾ ಇದೆ. ಕನ್ಫರ್ಮೇಷನ್ ಬಂದಾದ ಮೇಲೆ ಇದ್ರ ಬಗ್ಗೆ ಮಾತಾಡೋಣ. ಸ್ಕೆಡ್ಯೂಲ್ ಕನ್ಫರ್ಮ್ ಆಗಾದ ನಂತರ ಇಲ್ಲಿ KCA ಅವರು ಅಪ್ಡೇಟ್ ಕೊಡಬೇಕಾಗಿದೆ, RCBನೂ ಕೂಡ ಅಪ್ಡೇಟ್ ಕೊಡುತ್ತೆ ನಾವು ಇಲ್ಲೇ ಆಡ್ತೀವಿ ಅಂತ. ಒಟ್ಟಲ್ಲಿ ಈ ವಿಚಾರದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ವಿಚಾರದಲ್ಲಿ ಪಾಸಿಟಿವ್ ಆಗಿದೆ RCBಗೆ ಅಂತ ಅಪ್ಡೇಟ್ ಬಂದಿದೆ. ಇದು ಪಾಸಿಟಿವ್ ಅಪ್ಡೇಟ್ ಅಂತ ನಾವು ಅನ್ಕೊಬೋದು, ನೆಗೆಟಿವ್ ಅಪ್ಡೇಟ್ ಅಂತ ಅನ್ಕೊಬೋದು. ಕೆಲವು ಜನಗಳು ಅನ್ಕೊಂತಿದ್ರಲ್ಲಪ್ಪ ಅವಾಗೆಲ್ಲ RCB ಆಡಲೇಬಾರ್ದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ, RCBಗೆ ತೊಂದರೆ ಆಗ್ತಿದೆ ಹಂಗೆ ಹಿಂಗೆ ಅಂತೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಹರಾಕೊಂತ ಇದ್ದಾರಲ್ಲ, ಸ್ವಲ್ಪ ಜನ ಹೇಳ್ತಿರೋದು, ಎಲ್ಲರೂ ಅಲ್ಲ. ಖಂಡಿತ ಬೆಂಗಳೂರಲ್ಲಿರೋರಿಗೆ, ಕರ್ನಾಟಕದಲ್ಲಿ ಆಡಬೇಕು ಅಂತ ಅನ್ನೋರಿಗೆ ಸೊ ಇದು ಪಾಸಿಟಿವ್ ನ್ಯೂಸೇನೆ. ಇಲ್ಲ ಗುರು ಕರ್ನಾಟಕದಲ್ಲಿ ಆಡಬಾರ್ದು, RCB ಪ್ರೆಷರ್ ತೊಗೊಂಡೆಲ್ಲ ಆಡೋಕೆ ಹೋಗ್ಬಾರ್ದು, ಅಂದರೆ ಮ್ಯಾನೇಜ್ಮೆಂಟಿಗೆ ಪ್ರೆಷರ್ ಆಗಬಾರ್ದು, ಈಚೆಗಡೆ ಹೋಗಿ ಆಡಲಿ ಪರವಾಗಿಲ್ಲ ಅಂತ ಅನ್ಕೊಂಡವ್ರಿಗೆ ಇದು ನೆಗೆಟಿವ್ ನ್ಯೂಸೇ ಅಂತಲೇ ಅನ್ಕೊಬೋದು. ಸೊ ನನಗಿದು ಪಾಸಿಟಿವ್ ನ್ಯೂಸೇ. ಯಾಕಂದರೆ ಬೆಂಗಳೂರಲ್ಲಿ ಆಡ್ತಾ ಇದೆ RCB ಅಂತಂದರೆ ಇದು ಖುಷಿದ ವಿಚಾರನೇ. ಹಂಗೆ ನೋಡೋಕೆ ಹೋಯ್ತು ಅಂದರೆ RCB ಹೇಟ್ರಸ್ಗೆ ಇದು ಉರಿ ತೊಗೊಂಬರ್ಬೋದು, ಅವರೇ ಕಮೆಂಟ್ ಹಾಕ್ತಿದ್ರು ಅಂತ ಕಾಣಿಸುತ್ತೆ, RCB ಇಲ್ಲಿ ಆಡೋದು ಬೇಡ ಬೇರೆ ಕಡೆ ಹೋಗಿ ಆಡಲಿ ಅಂತ. ನನ್ನ ಪ್ರಕಾರ ಯಾರು ಹಾಕ್ತಿದ್ರು ಅವ್ರು ಪ್ರಾಬ್ಲಿ RCB ಹೇಟ್ರಸ್ ಅಂತ ಕಾಣಿಸುತ್ತೆ. ನನ್ನ ಕಮೆಂಟ್ ಸೆಕ್ಷನ್ RCB ಇಲ್ಲಿ ಆಡೋದು ಬೇಡ ಅಂತ ಹೇಳ್ತಿದ್ದರು. ಸೊ ನೋಡೋಣ ಇನ್ನೂ ಏನೇನಾಗುತ್ತೆ ಡೆವಲಪ್ಮೆಂಟ್ಸ್ ಅಂತ. ಒಟ್ಟಿನಲ್ಲಿ RCB ವಿಚಾರದಲ್ಲಿ, ಬೆಂಗಳೂರು ವಿಚಾರದಲ್ಲಿ ಇವಾಗ ಪಾಸಿಟಿವ್ ಅಪ್ಡೇಟ್ ಏನೇ ಇದೆ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.